ನಮಸ್ಕಾರ. ಇವತ್ತು ನಾನು TDR ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಏನು ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂತ ಹೇಳ್ತಾರೆ, TDR ಅಂತ ಹೇಳ್ತೀವಿ. ಅದು ನಗರ ಪ್ರದೇಶದಲ್ಲಿ ಯಾವ ಒಂದು ಮಾನದಂಡಗಳ ಮೇಲೆ ಹಿಂದಿನ BBMP ಅಥವಾ ಈಗಿನ GBA ಕೊಡ್ತದೋ ಅವೇ ಮಾನದಂಡಗಳು, ಅವೇ ಮಾರ್ಗಸೂಚಿಯ ಪ್ರಕಾರ ನಾವು TDR ಕೊಡ್ತೇವೆ. ಮೊಟ್ಟ ಮೊದಲನೇದಾಗಿ ಬಹಳ ಮಹತ್ವವಾಗಿ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಜಮೀನು ಕೃಷಿ ಜಮೀನಾಗಿರ್ತದೆ. ನಾವೇನು ಅಕ್ವೈರ್ ಮಾಡ್ತಾ ಇದ್ದೀವಿ ಅದು ಜಮೀನು ಕೃಷಿ ಜಮೀನಾಗಿರುತ್ತದೆ. ಆದರೆ TDR ಕೊಡುವಾಗ ಅದನ್ನು ನಗರ ಪ್ರದೇಶದ ನಿವೇಶನ ಜಮೀನು ಅಂತ ಪರಿಗಣಿಸಿ, ನಿವೇಶನ ಜಮೀನಿಗೆ ಏನು ಮಾರ್ಗಸೂಚಿ ಬೆಲೆ ಇದೆ ಆ ಬೆಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಎಷ್ಟು, ಈಗ 1 ಎಕರೆ ತೆಗೆದುಕೊಂಡ್ರೆ 1 ಎಕರೆಗೆ 43,560 ಸ್ಕ್ವೇರ್ ಫೀಟು, ಅದಕ್ಕೆ 2 ಪಟ್ಟು ಅಂದರೆ 86,800 ಚಿಲ್ಲರೆ ಸ್ಕ್ವೇರ್ ಫೀಟಿನ TDR ಕೊಡ್ತೇವೆ. ಮತ್ತು ಯಾವ ಮೌಲ್ಯದ ಮೇಲೆ ಕೊಡ್ತೀವಿ, ಅದು ಅಲ್ಲಿ ಇರುವಂತಹ ಕೃಷಿ ಭೂಮಿಯ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಕೊಡ್ತಾ ಇಲ್ಲ, ಅಲ್ಲಿ ಇರುವಂತಹ ಅಭಿವೃದ್ಧಿಪಡಿಸಿದ ನಿವೇಶನದ, ವಸತಿ ನಿವೇಶನದ ಬೆಲೆ ನಾವು ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಯಲಹಂಕದಲ್ಲಿ ಹಾರೋಹಳ್ಳಿ ಗ್ರಾಮ, ಅಲ್ಲಿ ಚದರ ಮೀಟ್ರಿಗೆ 1 ಚದರ ಮೀಟ್ರಿಗೆ 13,500 ರೂಪಾಯಿ ನಾವು ಕೊಡ್ತಾ ಇದ್ದೇವೆ. ಮತ್ತು 1 ಎಕರೆಗೆ 4,000 ಚಿಲ್ಲರೆ ಚದರ ಮೀಟರ್ ಬರುತ್ತೆ. ನಾವು TDR ಕೊಡುವಾಗ 8,094 ಚದರ ಮೀಟ್ರ್ ಅಷ್ಟು TDR ಕೊಡ್ತೇವೆ. ಯಾವ ಬೆಲೆ ಮೇಲೆ ಕೊಡ್ತೇವೆ, ಈ ಒಂದು ಗ್ರಾಮದಲ್ಲಿ 13,500. ನೀವು ಲೆಕ್ಕ ಹಾಕ್ಕೊಳ್ಳಿ, 8,000 ಚದರ ಮೀಟ್ರಿಗೆ 13,000 ಅಂತ ಹೇಳಿದ್ರೆ 13 ಎಂಟ್ಲಿ ಎಷ್ಟಾಯಿತು, ಅಷ್ಟು ಕೋಟಿ ಬೆಲೆ ಬಾಳುವಂತಹ TDR ನಾವು ನಿಮಗೆ ಕೊಡ್ತೇವೆ. ಇವತ್ತು ತಾವೆಲ್ಲರೂ ಸೇರಿಕೊಂಡು ಈ PRR ಯೋಜನೆ ಸಾಕಾರಗೊಳಿಸ್ಕೊಡ್ಬೇಕು. ಬಹಳ ವರ್ಷಗಳ ಕನಸಾಗಿತ್ತು ಬೆಂಗಳೂರಲ್ಲಿ, ಈಗ ಅದು ನನಸಾಗುವಂತಹ ದಿಶೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ಇದು ರೈತರಿಗೆ ಜೊತೆಗೆ ತೆಗೆದುಕೊಂಡು ಹೋಗಿ ಅವ್ರನ್ನ ಒಂದು ಪಾಲುಗಾರರಾಗಿ ಮಾಡಿ ನಾವು ಈ ಒಂದು ಯೋಜನೆ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೇವೆ.